ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಕುಣಿಗಲ್ ಶಾಸಕರಾದಂಥವರು ಎಲ್ಲೇ ಕ್ವಶನ್ ಚಿಕ್ಕಿ ಸಂಖ್ಯೆ 80ರಲ್ಲಿ ಕೆಲವು ವಿಚಾರನ ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಪ್ರಸ್ತಾಪ ಮಾಡಬೇಕಾದ್ರೆ ಮೊದಲನೇದಾಗಿ ಏನು ಹೇಳ್ತಾರೆ ಅಂದರೆ, 2ನೇ ಬಾರಿಗೆ ಎಮ್ ಎಲ್ ಎ ಆಗಿದ್ದಾರೆ ಅವರು. 2ನೇ ಬಾರಿಗೆ ಎಮ್ ಎಲ್ ಎ ಆಗಿದ್ರು ತುಮಕೂರು ಜಿಲ್ಲೆ ಒಳಗೆ 11 ತಾಲೂಕು ಅಂತ ಹೇಳ್ತಾರೆ. 2ನೇ ಬಾರಿ ಎಮ್ ಎಲ್ ಎ ಆಗಿ 11 ತಾಲೂಕು ಅಂತ ಹೇಳ್ತಾರೆ ಅಂತಂದರೆ, ಅವರ ಎಷ್ಟು ಮಟ್ಟಿಗೆ ಅವರು ಈ ತುಮಕೂರು ಜಿಲ್ಲೆಯ ವ್ಯವಹಾರನ ಅವರು ಮಾಡಿರ್ತಾರೆ, ನೋಡಿರ್ತಾರೆ ಅಂತಕ್ಕಂಥದ್ದು ಮೊದಲನೇದಾಗಿ ನಾನು ಹೇಳ್ತಾ ಇದ್ದೀನಿ. ಅದಾದಮೇಲೆ ಯಾರೋ ಒಬ್ಬರು ಡೈರೆಕ್ಟ್ ಡ್ರೈವರೇ ಏನು ಕೇಳಲ್ಲ ಹೇಳಲ್ಲ ಅಂತ ಹೇಳ್ತಾರೆ. ಈಗ ಅಂಕಿಅಂಶನ ಎಲ್ರಿಗೂ ನಿಮಗೆ ನಾವು ಕೊಟ್ಟಿದ್ದೀವಿ, ಏನೇನು ಮಾಡಿದ್ದೀವಿ, ಏನೇನಾಗದೆ ಎತ್ತಾಗದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀವಿ. ಈಗ ನಾವು ಕುಂತಿರ್ತಕ್ಕಂಥ ಬಿಲ್ಡಿಂಗನ್ನು ನನ್ನ ಅವಧಿ ಒಳಗೆ ತಗೊಂಬಂದು ಈ ಬಿಲ್ಡಿಂಗ್ ಕಟ್ಟಿ ಇನಾಗ್ರೇಷನ್ ಆಗಿರೋವಂಥದ್ದು. ಏನೂ ಮಾಡದೇ ಇದ್ದರೆ 10,843 ಜನಕ್ಕೆ KCC ಸಾಲ ಕೊಟ್ಟಿದ್ದೀವಿ ನಾವು. ಟೋಟಲ್ಲು 37,98,077 ರೂಪಾಯಿ ನಾವು KCC ಸಾಲನ ರೈತರು ಕೊಟ್ಟಿದ್ದೀವಿ. ಆಮೇಲೆ 38 ಕೋಟಿ ಕೊಟ್ಟಿದ್ದೀವಿ. ಆಮೇಲೆ ಇದಾದಮೇಲೆ 10,843 ಜನಕ್ಕೆ ಸಾಲ ಕೊಟ್ಟಿದ್ದೀವಿ ಅಂತಂದರೆ 19 ಸೊಸೈಟಿ ಅವೆ. 19 ಸೊಸೈಟಿ ಒಳಗೆ 1 ಕೋಟಿ ಸಾಲ ಕೊಟ್ಟಿಲ್ಲ ಅಂತ ಹೇಳ್ತಾರೆ. 1 ಕೋಟಿ ಸಾಲ ಕೊಟ್ಟಿಲ್ಲ ಅಂತಂದರೆ, ನಮ್ಮ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ MLA ಅವರು 2 ತಿಂಗಳಿಗೋ 3 ತಿಂಗಳಿಗೊಂದು ಮೀಟಿಂಗ್ ಮಾಡ್ತಾರೆ. ಆ ಇಲಾಖೆಯಲ್ಲಿ ಎಷ್ಟು ಸಾಲ ಕೊಟ್ಟರೆ, ಏನು ಕೊಟ್ಟರೆ, ಏನು ಅಂತ ತಿಳ್ಕೊಳ್ತಕ್ಕಂಥ ಪರಿಜ್ಞಾನವೂ ಇಲ್ದಲೇ ಬಾಯಿ ಬಂದಂಗೆ ಒಬ್ಬ ಶಾಸಕರಾದವರು ಮಾತಾಡುವಂಥದ್ದು ಅವ್ರಿಗೆ ಸೋಚನೆ ತರುವಂಥದ್ದಲ್ಲ. ಯಾರೋ ಒಬ್ಬ ಡೈರೆಕ್ಟ್ರಾಗಿ ಏನೂ ಮಾಡ್ತಾಯಿಲ್ಲ, ಅವರು ಸುಮ್ಮನೆ ಕುಂತವ್ರೆ ಅಂತ ಹೇಳ್ತಾರೆ. ಈಗ ಈ ನಮ್ಮ ಇದಾದಮೇಲೆ 779 ಜನಕ್ಕೆ ನಾವು ದೀರ್ಘಾವಧಿ ಸಾಲ ಕೊಟ್ಟಿದ್ವಿ, 3%. ಅದು ಸಾಧಾರಣ 4,91,00,000 ರೂಪಾಯಿ ನಾವು ಸಾಲ ಕೊಟ್ಟಿದ್ದೀವಿ. ಅದಾದಮೇಲೆ 729 ಪಾಣಿ ಪಡೆದು ಕಡಿಮೆ ಬಡ್ಡಿ ದರದಲ್ಲಿ 16,59,00,000 ಚಿನ್ನಾಭರಣ ಸಾಲ ಕೊಟ್ಟಿದ್ದೀವಿ. ಇದಾದಮೇಲೆ ನಮ್ಮ ಬ್ಯಾಂಕಿನಿಂದ ಒಟ್ಟು 12,000 ರೈತರಿಗೆ ಅನುಕೂಲವಾಗಿದೆ. ಇದರಿಂದ ಚಿನ್ನಾಭರಣ ಸಾಲ ಕೊಟ್ಟಿದೆ. 107,17,00,000 ರೈತರ ಬೇರೆ ಬೇರೆ ಗ್ರಾಹಕರಿಗೆ ಗೃಹ ನಿರ್ಮಾಣ ಸಂಘ ಇತರೆ ಇದಕ್ಕೆ 117,17,00,000 ರೂಪಾಯಿ ನಾವು ಸಾಲ ಕೊಟ್ಟಿದ್ದೀವಿ. ಆಮೇಲೆ KCC ಸಾಲ ನೀಡಬೇಕಾದ್ರೆ ಅಪೆಕ್ಸ್ ಬ್ಯಾಂಕಿಂದ ನಬಾರ್ಡ್ ದುಡ್ಡು ಬರ್ತದೆ. ನಬಾರ್ಡ್ ದುಡ್ಡು ಬಂದಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಯಾವುದೇ ಹಣಕಾಸು ನಮ್ಮ DCC ಬ್ಯಾಂಕಿಗೆ ಬರೋದಿಲ್ಲ. ನಿಮ್ಮಂಥ ಗ್ರಾಹಕರು ನಮ್ಮಲ್ಲಿ ಏನು FD ಇಡ್ತೀರಿ, ಇನ್ನೊಂದು ಮಾಡ್ತೀರಿ. ನಬಾರ್ಡ್ ಅಮೌಂಟು ಏನಾಗಿತ್ತು, 5,000 ಕೋಟಿ ಚಿಲ್ಲರೆ ಇತ್ತು. 58% ಮಾಡಿ 2,268 ಇದು ಬಂದದ್ದು ಅಂತ. ಆಮೇಲೆ ಬೇರೆ ಬೇರೆ ಬ್ಯಾಂಕಲ್ಲಿ ಏನು ಬೆಳೆ ಸಾಲ ಇನ್ನು ಇತರೆ ಏನು ತಗೋತಾರೆ, ನಮ್ಮ ಕುಣಲ್ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಕಮರ್ಷಿಯಲ್ ಬ್ಯಾಂಕಲ್ಲಿ ಅಲ್ಲಿ ಸಾಲ ಪಡೆದ್ರೆ ನಮ್ಮಲ್ಲಿ ಸಾಲ ಕೊಡೋಲ್ಲ. ನಮ್ಮಲ್ಲಿ ಸಾಲ ಪಡೆದ್ರೆ ಪಾಣಿಯಲ್ಲಿ ಎಂಟ್ರಿ ಆದರೆ ಅವ್ರಿಗೆ ಬೇರೆಯವ್ರಿಗೆ ಸಾಲ ಕೊಡೋದಿಲ್ಲ. ಆಮೇಲೆ ಅಲ್ಪಾವಧಿ ದೀರ್ಘಾವಧಿ 19 ಸೊಸೈಟಿಗಳಿಗೆ 1 ಕೋಟಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಆಮೇಲೆ 20 ಜನಕ್ಕೆ ಸಾಲ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಯಾವ ಅಂಕಿಅಂಶದಲ್ಲಿ ಯಾವ ವರದಿ ತಿಳ್ಕೊಂಡು ಈ ಅಂಕಿಅಂಶನ ಅವ್ರು ಕೊಡ್ತಾವ್ರೆ, ಯಾಕೆ ಈ ಥರ ಕೊಡ್ತಾವ್ರೆ ಅಂತಕ್ಕಂಥ ವಿಚಾರ ನಮಗೆ ಗೊತ್ತಿಲ್ಲ. KCC ಸಾಲ 10,843 ಜನಕ್ಕೆ ನಾವು KCC ಸಾಲ ಕೊಟ್ಟಿದ್ದೀವಿ. ಟೋಟಲ್ 37,98,077 ರೂಪಾಯಿ KCC ಸಾಲ ಕೊಟ್ಟಿದ್ದೀವಿ. 100 ಜನಕ್ಕೆ 20 ಜನಕ್ಕೆ ಸಾಲ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಆಮೇಲೆ 19 ಸೊಸೈಟಿ ಒಳಗೆ 2.25 ವರ್ಷದಿಂದ AR ಇದ್ದಾರೆ. ಎಲ್ಲ ಸೊಸೈಟಿಗಳನ್ನ ಸೂಪರ್ ಸೈಡ್ ಮಾಡ್ತಾವ್ರೆ ಅಂತ. AR ಬಂದು ಆಗಿರೋದು 1.5 ವರ್ಷ. ಹಿಂದುಳಿದ ಪಂಗಡಕ್ಕೆ ಸಂಬಂಧಪಟ್ಟಂಥವ್ರು ಇವರು ಕಾನೂನನ್ನು ಅವನು ತೆಗೆದು ಹಾಕ್ಬಿಡು, ಅವ್ನು ಡಿಸ್ಮಿಸ್ ಮಾಡಿಬಿಡು, ಅವ್ನು ವಜಾ ಮಾಡಿಬಿಡು ಅಂತ ಹೇಳಿದ್ರೆ ಅವ್ರು ಒಳ್ಳೆಯ ಅಧಿಕಾರಿ. ಇಲ್ದವರು ಅವ್ರು ಒಳ್ಳೆಯ ಅಧಿಕಾರಿ ಅಲ್ಲ. ಅವ್ರು ಹಿಂದುಳಿದ ಪಂಗಡದವ್ರು, ಅವ್ರ ಜಾತಿಗೆ ಸೇರಿದವರಲ್ಲ ಅವರು. ಅದರಿಂದ ಅವ್ರಿಗೇನು ಹೇಳ್ತಾರೆ, 1.25 ವರ್ಷದಲ್ಲಿ
2.25 ವರ್ಷ ಆಗದೆ ಅವ್ರು ಬಂದು ಅಂತ ಅವ್ರ ಬಗ್ಗೆ ಹೇಳ್ತಾರೆ. ನಮ್ಮ ತಾಲೂಕಿನ 19 ಸೊಸೈಟಿ ಒಳಗೆ ಒಂದು ಸೊಸೈಟಿ ಒಳಗೂ ಸೂಪರ್ ಸೈಡ್ ಆಗಿಲ್ಲ. ಜಾಣಗೆರೆ ಒಂದು ಸೊಸೈಟಿಯಿಂದ ಇನ್ ಟೈಮ್ಗೆ ಚುನಾವಣೆ ಮಾಡಿಲ್ಲ ಅಂತೇಳಿ, ಆ ಇನ್ ಟೈಮಿಗೆ ಚುನಾವಣೆ ಮಾಡಲಿಲ್ಲ ಅನ್ನತಕ್ಕಂಥ ಒಂದು ದೃಷ್ಟಿ ಒಳಗೆ ಅದು ಯಾರು ತಪ್ಪಲ್ಲ. ಅಲ್ಲಿ ಆಡಳಿತ ಮಂಡಳಿಯವರು ಚುನಾವಣೆ ಮಾಡಬೇಕಾಗಿತ್ತು, ಚುನಾವಣೆ ಮಾಡಲಿಲ್ಲ. ಅದರಿಂದ ಅದೊಂದು ಮಾತ್ರ ಸೂಪರ್ ಸೈಡ್ ಆಗೋದು. ಜೊತೆಗೆ ಇವರು ಹೇಳಿದ್ದೆಲ್ಲ ಮಾಡಿದ್ರೆ ಅವ್ರು ಒಳ್ಳೆಯ ಅಧಿಕಾರಿ, ಇವ್ರು ಹೇಳಿದ್ದೆಲ್ಲ ಮಾಡಿದವರು ಅವ್ರು ಕೆಟ್ಟ ಅಧಿಕಾರಿ ಅಂತಕ್ಕಂಥ ಒಂದು ಮಾತನ್ನು ಇವ್ರು ಮಾತಾಡ್ತಾರೆ. ಅದಾದಮೇಲೆ ಈಗ ನಮ್ಮ KCC ಸಾಲ ಸಿದ್ದರಾಮಯ್ಯನವರ ಕಾಲದಲ್ಲಿ 8,084 ಜನಕ್ಕೆ 2,100 ಕೋಟಿ 71,000 ರೂಪಾಯಿ ಸಾಲ ಮನ್ನಾ ಆಗದೆ. ಹಂಗಾರೆ 21 ಕೋಟಿ ಸಾಲ ಮನ್ನಾ ಆಗದೆ. ಹೆಂಗಾಯ್ತು ಇದು? 20 ಜನಕ್ಕೆ ಸಾಲ ಕೊಟ್ಟಿಲ್ಲ ಅಂತ ಒಬ್ಬ ಶಾಸಕರು ಹೇಳ್ತಾರೆ ಅಂತ ಅನ್ನೋದಾದರೆ, ಅವ್ರದ್ದೇ ಸರ್ಕಾರದಲ್ಲಿ 21 ಕೋಟಿ 71 ಲಕ್ಷ ರೂಪಾಯಿ ಸಾಲ ಮನ್ನಾ ಆಯಿತು. ಹೆಂಗಾಯಿತು? 20 ಜನಕ್ಕೆ ಸಾಲ ಕೊಟ್ಟಿಲ್ಲ ಅಂತಾರೆ. ಯಾವ ಅಂಕಿ ಅಂಶ ಇಟ್ಕೊಂಡು ಅವ್ರು ಹೇಳ್ತಾರೆ ಅಂತ ಗೊತ್ತಿಲ್ಲ. ಒಬ್ಬ ಶಾಸಕರಾದವ್ರಿಗೆ ಸಹಕಾರ ಸಂಘದ ಅನುಭವ ಇರಬೇಕು. 11 ತಾಲೂಕು ಅಂತ ಹೇಳ್ತಾರೆ. ಅಲ್ಲಿಗೆ ಅವ್ರ ನೈಪುಣ್ಯತೆ ಎಷ್ಟದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. 11 ತಾಲೂಕು ಅಂತ ಹೇಳ್ತಾರೆ, 10 ತಾಲೂಕು. ಅದು ನಿಮ್ಮ ವಾಟ್ಸಪ್ಪಲ್ಲಿದೆ, ನೋಡಿ ನೀವು. ಆಮೇಲೆ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ 9,975 ಜನಕ್ಕೆ 32 ಕೋಟಿ 50 ಲಕ್ಷ 76,000 ರೂಪಾಯಿ ಸಾಲ ಮನ್ನಾ ಆಗದೆ. 20 ಜನಕ್ಕೆ ಸಾಲ ಕೊಟ್ಟಿಲ್ಲ ಅನ್ನೋದಾದರೆ ಒಂದು. ಆಮೇಲೆ ಮಧುಗಿರಿಗೆ ಅಷ್ಟು ಕೊಟ್ಟವ್ರೆ, ಇಲ್ಲಿಗೆ ಇಷ್ಟು ಕೊಟ್ಟವ್ರೆ ಅಂತ ಹೇಳ್ತಾರೆ. ಮಧುಗಿರಿನಲ್ಲಿ ಈಗ ಮುಖ್ಯಮಂತ್ರಿಗಳೇ ಉತ್ತರ ಕೊಟ್ಟವ್ರೆ, 26% SC ST ಅವರೇ, ಕುಣೂರು ತಾಲೂಕಿನಲ್ಲಿ 8% ಅವರೇ ಅಂತ. ಮಧುಗಿರಿನಲ್ಲಿ 26 ಸೊಸೈಟಿ ಅದೆ, ಕುಣೂರು ತಾಲೂಕಿನಲ್ಲಿ 19 ಸೊಸೈಟಿ ಅದೆ. ಆಮೇಲೆ ಈ ಕಮರ್ಷಿಯಲ್ ಬ್ಯಾಂಕ್ನಲ್ಲಿ ಬೇರೆ ಬೇರೆ ಬ್ಯಾಂಕ್ನಲ್ಲಿ ಸಾಲ ತಗೊಂಡ್ರೆ ನಮ್ಮ ಬ್ಯಾಂಕಲ್ಲಿ ಕೊಡೋಕ್ಕೆ ಬರೋಲ್ಲ. ನಮ್ಮ ಬ್ಯಾಂಕಲ್ಲಿ ತಗೊಂಡಾಗ ಬೇರೆಯವ್ರು ಸಾಲ ಕೊಡೋಕ್ಕೆ ಬರೋದಿಲ್ಲ. ನಮ್ಮಲ್ಲಿ 15-20 ಬ್ಯಾಂಕ್ಗಳಿದ್ದಾವೆ. ಇದನ್ನು ಯಾವ ಒಂದು ಪರಿಜ್ಞಾನವೂ ಇಲ್ಲದೆ ಸ್ವಇಚ್ಛೆಯಿಂದ ಇದನ್ನು ಮಾಡ್ತಕ್ಕಂಥ. ಈಗ ನನ್ನನ್ನು ಈ ಚುನಾವಣೆ ಒಳಗೆ ಸೋಲಿಸ್ಬೇಕು ಅಂತ ಪ್ರಯತ್ನ ಮಾಡಿ ಎಲ್ಲ ಥರದ ಹೋರಾಟ ಮಾಡಿದರು. ನನ್ನನ್ನು ಸೋಲ್ಸೋಕ್ಕಾಗಲಿಲ್ಲ ಅವ್ರ ಕೈಲಿ. ದೈವ ನಿಮ್ಮಂಥವ್ರ ಬೆಂಬಲದಿಂದ ನಾನು ಗೆದ್ದಿದ್ದೀನಿ. ಆಗ ಗೆದ್ದಿರೋ ಇದು ಬಂದಾಗ ಇದನ್ನು ಬೇರೆ ಥರದಲ್ಲಿ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಇಲ್ಲ ಸ್ಥಳದ ಆಪಾದನೆ ಮಾಡಿ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಶಾಸಕರು ಹಿಂಗೆಲ್ಲ ಬೇಕಾಬಿಟ್ಟು ಹೇಳಿಕೆ ಕೊಟ್ಬಿಟ್ಟು ಅವ್ರು ಬೇಜವಾಬ್ದಾರಿ ತೋರಿಸ್ಕೊಳ್ತಂಗೆ ಯಾಕೆ ತೋರಿಸ್ಕೊತಾವ್ರೆ ಅಂತ ನಮಗೆ ಗೊತ್ತಿಲ್ಲ.